ಹ್ಞೂ ಆತಲ್ಲ, ನಿಮ್ಮ ಹುಡುಗಿ ಇಲ್ಲದಳ, ಕಳಿಸ್ತೀನಿ ನಿನ್ನಗೆ. ಕೊಡು, ರೊಕ್ಕ ಕೊಡಬೇಡ. ನೀ ಹೇಳ್ದಂಗೆ ನನಗೆ 25,000 ರೂಪಾಯಿ ಕೊಡ್ಬೇಕು. ಆ ಮುದುಕಿನ ನಾನು ಹೊಡೆದು ಬಂದೀನಿ, ಅದಕ್ಕೆ 25,000, ಒಟ್ಟು 50,000 ನೀ ಮುಂದಿಡು. ತಗೋ ನಿನ್ನ ಮೊಮ್ಮಗಳನ್ನ. ಏಯ್, ಎದಕ್ಕೆ ಚೀರಾಡ್ತಿದ್ದಿ? ಸುಮ್ಮನೆ ನಿಂತ್ಕತ್ತೇನ? ಅಲ್ಲಿಟ್ಟಿನಲ್ಲ ಒಂದು ಏಟು ನಿನ್ನ ರುಂಡ ದೇಹದಿದ್ಲನ ಬೇರೆ ಆಗ್ಬಿಡ್ತೈತಿ. ಬಾಯ್ ಮಾಡಿದೆ ಅಂದ್ರ ಸುಮ್ಮನೆ ನಿಂತ್ಕ. ಏ ಹುಡುಗ, ನನ್ನ ಮಾತು ಬಿಟ್ಟರೆ ಬೇರೆ ಏನು ನಿನ್ನ ಕೇಳವಲ್ದು. ನಾನೇನು ಹೇಳ್ತೀನಿ ಅದು ಒಂದೇ ನೀ ಕೇಳ್ತಿದ್ದಿ. ಆ ಹುಡುಗಿನ ಇಲ್ಲಿ ಬಿಟ್ಟು ಹಿಂದೆ ತಿರುಗಿ ನೋಡ್ಲಾರ್ದಂಗೆ ಇಲ್ಲಿಂದ ಹೊರಟೋಗು. ಇಲ್ಲೇನಾಯ್ತು ನಿನಗೇನು ನೆನಪಿಲ್ಲ. ನೀನು ಇವ್ರ ಮನೆಗೆ ಹೋಗೂ ಇಲ್ಲ, ಆ ಮುದುಕಿ ಹೊಡೆದೂ ಇಲ್ಲ, ಈ ಹುಡುಗಿನ ಕರ್ಕೊಂಬಂದು ಇಲ್ಲಿ ನಿಲ್ಲಿಸೂ ಇಲ್ಲ. ನಿನಗೇನು ನೆನಪಿಲ್ಲ, ನಿನಗೇನು ನೆನಪಿಲ್ಲ. ನಂಗೇನು ನೆನಪಿಲ್ಲ. ನಾನು ಹೋಗ್ತೀನಿ ಇಲ್ಲಿಂದ. ನಡಿ ಇಲ್ಲಿಂದ. ಇಲ್ಲಿಂದ ಹೋಗ್ತೀನಿ. ಏಯ್, ಎಲ್ಲಿ ಓಡೋಕ್ಕಿದೆ? ಅವ ಓಡೋಗಿ ಅಂದ್ಕೊಳ್ಳೆ ಆರಾಮಾಗಿ ಓಡೋಗೋದನ್ ಕಂಡೇನ? ನಿನ್ನನ್ನು ಕಷ್ಟಪಟ್ಟು ಅವಂಗ ರೊಕ್ಕದಾಸೆ ತೋರಿಸಿ ಪಾಪ ನಿಮ್ಮಮ್ಮಗೆ ತಲೆ ಹೊಡೆದು ಆಕಿನ ಸಾಯಿಸಿ ನೀನು ಇಲ್ಲಿ ಕರ್ಕೊಂಡ್ಬಂದು ಬಿಟ್ಟು ಕಳಿಸ್ತಿರೋದು ಮಾಡಿಯನು? ಏನು ನನ್ನನ್ನು ಅಷ್ಟು ಮಬ್ಬು ಮಾಡಿಯ? ಏನು ನಿನ್ನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡೇನು? ಇವತ್ತು ಈ ಅಮಾಸಿ ದಿನ ನಾನು ನಿನ್ನನ್ನು ಬಲಿ ಕೊಟ್ಟೆ ಅಂದ್ರೆ ಇನ್ನು ಎಷ್ಟು ಯುಗಗಳಾದ್ರೂ ನಾನು ಸಾಯೋದಿಲ್ಲ. ಆಮೇಲೆ ಅಪಾರವಾದ ಶಕ್ತಿ ನನ್ನ ಕೈ ಸೇರ್ತೈತಿ. ನಿನ್ನಂಥ ದೈವಿ ಭಕ್ತರು, ನಿನ್ನಂಥ ದೇವ್ರ ಮಕ್ಕಳು ಅಂತ ನೀವು ಭೂಮಿ ಮೇಲೆ ಹುಡ್ತಿರಲ್ಲ, ನಿಮ್ಮಂಥವ್ರನ್ನೂ ನನ್ನ ಕಪ್ಪಿ ಮುಷ್ಟಿ ಒಳಗೆ ಇಟ್ಕೋಬೋದು ನಾನು. ಇವತ್ತು ನಿನ್ನ ಬಲಿ ಇಲ್ಲಾಗಲೇಬೇಕು. ಆಗೇ ತೀರತ್ತ ಗ್ರಹಣ ಕಾಲ, ಅದು ಕನ್ಯಾ ಬಲಿ. ನನ್ನ ಎಲ್ಲ ಶಕ್ತಿನೂ ನನ್ನ ಕೈವಶ ಆಗೋದನ್ನು ಯಾರೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಆರಿಬ್ರಹ್ಮನ ಕೈಯಿಂದನೂ ಸಾಧ್ಯ ಇಲ್ಲ. ನಡಿ ಕೂತ್ಕೋ, ಅಲ್ಲೇ ಪೂಜೆ ಮಾಡ್ಬೇಕು ನಾನು. ದಾರಿ ಬಿಡು, ನಾವು ಹೋಗ್ತೀನಿ. ಮಮ್ಮಿ, ಅಪ್ಪ, ಅಮ್ಮ, ಅಮ್ಮ ಬಿಟ್ಬಿಡಮ್ಮ, ಅಮ್ಮ ಬಿಟ್ಬಿಡು. ಅಜ್ಜ, ಅಜ್ಜ, ಅಜ್ಜ. ಯಾ ಅಜ್ಜ? ಅವರೆಲ್ಲ ಗುಡಿಯಾಗದಾರ, ಮ್ಯಾನೇಜ್ ಮಾಡ್ಬೇಕಲ್ಲ. ನಾನು ಇಲ್ಲದೀನಿ ಅಂತಂದವರು ಅನ್ಕೊಂಡ್ಬಿಟ್ರೆ ಅದಕ್ಕೆ ಅಲ್ಲಿ ಮ್ಯಾನೇಜ್ ಮಾಡಕತ್ತಾರ. ನಿಮ್ಮ ಅಜ್ಜ ನಿಮ್ಮ ಕಾಕ ಅಲ್ಲಿದಾರ. ಅಜ್ಜ, ಅಜ್ಜ ಬಾ ಅಜ್ಜ, ಅಜ್ಜ ನಿನ್ನ ಅವಶ್ಯಕತೆ ನಂಗೆ ಭಾಳ ಐತಜ್ಜ, ಬಾ ಅಜ್ಜ, ಅಜ್ಜ, ಅಜ್ಜ ನಂಗೆ ಇಲ್ಲಿ ಹೆದರಿಕೆ ಆಗತೈತಿ ಅಜ್ಜ. ಇಲ್ಲೆಲ್ಲ ತಲೆ ಬುರುಡಿ ಎಲ್ಲ ಇಟ್ಟಣಿಕಿ ಅಜ್ಜ. ಅಜ್ಜ ಬಾ ಅಜ್ಜ, ಅಜ್ಜ ಒಂದ್ಸರಿ ನನ್ ಕಾಪಾಡ್ಬೇಡ ಅಜ್ಜ. ಅಜ್ಜ ಹೆಂಗಾರ ಮಾಡ ಹೋಗ ಅಪ್ಪಗ ವಿಷಯ ಹೇಳಜ್ಜ, ನನ್ ಸಾಹಿಸ್ತಾಳಂತ ಅಜ್ಜ ಈಕಿ ಅಮ್ಮ. ಅಜ್ಜ, ಏಯ್ ಕೂಗ್ಯಾಡ್ಬೇಡ ಅನ್ನೆಲ್ಲ. ಎದಕ್ಕೆ ಕೂಗ್ಯಾಡಕತ್ತಿದಿ? ಯಾ ಅಜ್ಜ ಬರ್ತಾನ? ಸತ್ತೋಗಿರ ನಿಮ್ಮ ಅಜ್ಜಿ ಅಂದ್ರೆ ಬಂದಿನ್. ಹೌದು, ಅಂದ್ರ ಎಲ್ಲ ವಿಷಯನೂ ನಿನಗೆ ಗೊತ್ತೈತಿ. ಅದಕ್ಕೆ ನೀನು ಇಷ್ಟ ಇಡೋದು. ನಿಮ್ಮ ಅಜ್ಜಿ ನೀನು ಕಣ್ಣಿಗೆ ಕಾಣ್ತಾನ? ಆತನ ಸಾವ ಆತನ ಕೈಲೇ ತಪ್ಸಕ್ಕಾಗಲಿಲ್ಲ. ಅತ್ತಗೂ ಅಷ್ಟೇ. ಈಗ ನಿಮ್ಮ ಅತ್ತಿದಾಳಲ್ಲ ಆಕೆ ಹಿಂಗೆ ಸೇಮ್ ಹಂಗೆ ಹುಚ್ಚು ಚಕ್ಕರ್ ಮಾಡ್ತಿದ್ದು ನಿಮ್ಮ ಅಜ್ಜನು. ಆತ್ನ ಆತ್ಮಹತ್ಯೆ ಮಾಡ್ಕೋಬೇಕು ಹಂಗೆ ಮಾಡಿದ್ದ ನಾನು. ಈಗ ನಿಮ್ಮ ಅತ್ತಿ, ನಿಮ್ಮಪ್ಪ, ನಿಮ್ಮವ್ವ, ಅದಕ್ಕಿಂತ ಮುಂಚೆಕ ನೀನು. ಈಗ ಈ ಖಡ್ಗಕ್ಕೆ ಬಲಿಯಾಗದು ನೀನು. ಓಂ ಹ್ರೀಂ ಕ್ಲೀಂ ಕ್ಲೇಂ ಕ್ಲೇಂ ಭೂಂ. ಶಾರದಾ, ಲಗು ಬರ್ರಿ. ಚಿಕ್ಕಮ್ಮ ಎಲ್ಲೋದ್ರು? ಚಿಕ್ಕಮ್ಮ ಎಲ್ಲದರಿ? ಚಿಕ್ಕಮ್ಮ ನೋಡಿದ್ರೇನ?
ಅದು ತಟ್ಟೆ ಎಲ್ಲ ತಗೊಂಬಂದಿದ್ರು ಒಟ್ಟು ಚಿಕ್ಕಮ್ಮರ ಕಾಣವಲ್ರು. ಚಿಕ್ಕಪ್ಪರು ನೋಡಿದ್ರೆ ಅಲ್ಲುಗೇಳ ಇಲ್ಲುಗೇಳ ಬರ್ತಾಳ, ನೀವು ಮಾಡ್ರಿ ಅನ್ನಕತ್ತಾರ. ಎಲ್ಲೋದ್ರು ಚಿಕ್ಕಮ್ಮರು? ಮಾದೇವಿ? ಹಾ, ಅಲ್ಲಿ ನೋಡ್ರಿ, ಮಾದೇವಿ ಗಂಡ ಅಲ್ಲಿ ಕೂತಾರ, ಪೂಜಾ ಗಂಡ ಇಲ್ಲಿ ಕೂತಾರ. ಇವ್ರು ಹಿಂಗೆ ಕುಂತ್ಕೊಳಕ್ ಬಂದಾರನ? ಅಯ್ಯೋ ಕರ್ಮ. ರೀ ಅತ್ತಿಯರೆಲ್ಲೋದ್ರಿ? ನಾವು ನೋಡಿದ್ರೆ ಮನ್ಯಾಗ ದೊಡ್ಡ ಅತ್ತಿಯರ ಜೊತೆಗೆ ಬರೀ ಶ್ವೇತನ್ ಬಿಟ್ಟು ಬಂದೀವಿ. ಏನಿಲ್ಲ ಅಂದ್ರೂ ಅವ್ರು ಇಲ್ಲಿ ಬಂದಾಗಿದ್ದ ಅವ್ರು ನೋಡೇ ಇಲ್ಲ ರೀ. ಸುಮ್ಮನೆ ಗಾಬರಿ ಆಗ್ಬೇಡ ತಡಿ, ಇಲ್ಲೆಲ್ಲರೂ ಹೋಗ್ಯಾರ ಏನ. ಮತ್ತು ನೈವೇದ್ಯಕ್ಕೂ ಎಲ್ಲ ಅಡುಗೆ ಮಾಡ್ಕೋಬೇಕು ಅನ್ನಕತ್ತಿದ್ರಲ್ಲ. ನಾ ಕೇಳಿದೆ, ಗುಡಿದು ಐತಂತ ಅಲ್ಲಿ ಮಾಡ್ಕೋರಿ ಅಂದಾರ ನಂಗೆ. ಆದ್ರೆ ನನಗೂ ಚಿಕ್ಕಮ್ಮ ಎಲ್ಲೂ ಕಂಡಿಲ್ಲ. ಚಿಕ್ಕಪ್ಪ ನಾನು ಕೇಳಿದೆ, ಇಲ್ಲೋಗೇಳ ಅಲ್ಲೋಗೇಳ ಅಂತಾನೆ ಹೇಳಕತ್ತಾರ. ಮಾದೇವಿ ಕೇಳಿದೆ, ನಾನು ನೋಡೇ ಇಲ್ಲ ಅಂದ್ಲಕ್ಕಿ. ಒಂದು ನಿಮಿಷ, ನಾನೆಲ್ಲ ಗುಡಿ ಸುತ್ತ ನೋಡ್ಕೊಂಡ್ ಬರ್ತೀನಿ, ನೀವು ನೋಡ್ಕೊಂಬರ್ರಿ. ನಾ ಈ ಕಡೆ ಹೋಗ್ತೀನಿ, ನೀವು ಆ ಕಡೆ ಹೋಗ್ರಿ. ನಂಗೆ ಯಾಕೆ ಭಾಳ ಭಯ ಆಗತೈತಿ, ಹೇಳಕ್ಕಾಗಲ್ಲ. ಎಲ್ಲಾನು ಇಲ್ಲ, ನಂಗೆ ಯಾಕೋ ಭಯ ಆಗತೈತಿ. ನಾನಂತೂ ಹೋಗ್ತೀನಿ. ಹಂಗೇನು ಆಗಿರಲ್ಲ ಶಾರದಾ, ಇಷ್ಟು ಹಗ್ಲತ್ನಾಗ ಏನು ಮಾಡಕ್ಕೆ ಸಾಧ್ಯ ಚಿಕ್ಕಮ್ಮ? ಆಕಿನಂತರೂ ಶ್ವೇತನಂತರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಚಿಕ್ಕಮ್ಮನ ಕೈಲಿ. ಹೆಂಗೆ ಕರ್ಕೊಂಬರಕ್ಕೆ ಸಾಧ್ಯ? ಏನು ಮಾಡಕ್ಕೆ ಸಾಧ್ಯ? ಯಪ್ಪ, ನಾನಂತರೂ ರೆಸ್ಟ್ ತಗೊಳ್ಳಲ್ಲಪ್ಪ. ನಾನಂತರೂ ಹೋಗ್ತೀನಿ. ಮೊದಲು ನನ್ನ ಮಗಳನ್ನ ನೋಡ್ಬೇಕು, ನಾನು ಹೋಗ್ತೀನಿ. ಸರಿ, ಮೊದಲು ನೋಡೋಣ, ಆಮೇಲೆ ಏನು ಮಾಡಬೇಕು ಅಂತ ವಿಚಾರ ಮಾಡೋಣ. ನೀ ಇತ್ಲಾಗ ಹೋಗು, ನಾ ಅತ್ಲಾಗ ಹೋಗ್ತೀನಿ, ಆಯ್ತಾ? ಆದ್ರೆ ನಾವು ಹುಡ್ಕಾಕತ್ತೀವಿ ಚಿಕ್ಕಮ್ಮನ ಅಂತೇಳಿ ನೀನು ಚಿಕ್ಕಪ್ಪಗಾಗ್ಲಿ ರಾಮಗಾಗ್ಲಿ ಯಾರಿಗೂ ಗೊತ್ತಾಗತ್ತಾಡ. ಸುಮ್ಮನೆ ಸಹಜವಾಗಿ ಓಡಾಡ್ತೀರಿ. ಈಗ ಹೆಂಗದೀವಿ ಹಂಗೆ ನನಗಂಕರು ಭಾಳ ಗಾಬರಿ ಆಗತ್ತೈತ್ರಿ. ಅರಿ, ಒಂದು ಕೆಲಸ ಮಾಡ್ರಿ, ನೀವು ಅತ್ತೇರಿಗೆ ಫೋನ್ ಮಾಡ್ರಿ, ಏನು ಮಾಡತ್ತಾರ ಕೇಳ್ಬಿಡ್ರಿ. ನಮ್ಗೆ ಧೈರ್ಯ ಬಂದ್ಬಿಡ್ತಾವಾಗ. ಫೋನ್ ಮಾಡ್ರಿ, ಮೊದಲು ಫೋನ್ ಮಾಡ್ರಿ. ಆಯ್ತು, ಸಮಾಧಾನ ಮಾಡ್ಕೋ, ಮಾತಾಡ್ತೀನಿ ಇರು. ಅವ್ವಾ, ಎಲ್ಲದಿಯವ್ವ? ತೆಗಿಯವ್ವ. ಅವ್ವಾ, ನಮ್ಮವ್ವ ಇನ್ನೊಂದಿಷ್ಟು ಟೆನ್ಷನ್ ಕೊಡ್ತಾಳ ನನಗೆ. ಅವ್ವಾ, ಇದೇನು ಬಂದಿದೆ? ತೆಗಿವಳ್ಳನ್ರಿ, ಶ್ವೇತಾನು ತೆಗಿವಳ್ಳನ ರೀ. ನನ್ನ ಫೋನ್ ಅಲ್ಲೇ ಐತ್ರಿ, ನನ್ನ ಫೋನ್ಗಾರ ಮಾಡ್ರಿ. ಶ್ವೇತಾ ತೆಗಿತಾಳ, ಅತ್ತೆ ತೆಗಿಲಿಲ್ಲ ಅಂದ್ರೂ ಶ್ವೇತಾಗ ಮಾಡ್ರಿ ಮೊದಲು. ಮಾಡ್ತೀನಿ, ಒಂದು ನಿಮಿಷ. ರಿಂಗ್ ಹಾಕತೈತಿ. ಅಯ್ಯೋ, ಈಕಿನೂ ತೆಗಿಬಳ್ಳು ರೀ. ಏನೋ ಹೆಚ್ಚು ಕಮ್ಮಿ ಆಗೈತ್ರಿ. ಶ್ವೇತಾ ಮೊಬೈಲ್ ಹತ್ರನೇ ಇಟ್ಕೊಂಡಿರ್ತೀನಿ. ನಮ್ಮ ಮಮ್ಮಿ ಹಂಗೇನಾದ್ರೂ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಅಪ್ಪನ ಫೋನಿಗೆ ಅಂತ ಹೇಳಿದ್ಲು. ಇಲ್ಲ, ಏನೋ ಹೆಚ್ಚು ಕಮ್ಮಿ ಆಗೈತಿ. ಇಲ್ಲ, ಅತ್ತಿಯರು ಕಾಣ್ತಾ ಇರೋದಕ್ಕೂ ಅಲ್ಲಿ ದೊಡ್ಡ ಅತ್ತಿಯರು ಮತ್ತು ಶ್ವೇತಾ ಫೋನ್ ತೆಗಿದಿರೋದಕ್ಕೂ ಅಲ್ಲೇನೋ ಆಗೈತ್ರಿ. ರೀ, ನಿಮಗೆ ಕೈ ಮುಗಿದೀನಿ, ಹೋಗೋಣ ಬರ್ರಿ. ರೀ, ನನ್ನ ಕರ್ಕೊಂಡು ಹೋಗ್ರಿ. ನನ್ನನ್ನು ಕರ್ಕೊಂಡು ಹೋಗಿ. ಇಲ್ಲ, ನಾನು ಇಲ್ಲೇ ಇರ್ತೀನಿ, ನೀವು ಮಾತ್ರ ಹೋಗಿ ನೋಡ್ಕೊಂಡ್ ಬರ್ರಿ ಮನೆಗೆ. ಏನೋ ಶ್ವೇತಾಗ ಏನೋ ಆಗೈತಿ ನನಗೆ ಅನ್ಸಾಕತ್ತೈತಿ. ಹೋಗ್ರಿ, ನಿಮ್ಮ ದಮ್ಮಯ್ಯ ಅಂತೀನಿ, ಹೋಗ್ರಿ. ಅಲ್ಲ, ಮೊದಲು ಇಲ್ಲೆಲ್ಲ ನೋಡಿ ಬರ್ತೀನಿ. ನೀನು ಆಚೆ ಕಡೆ ನೋಡಿ ಬಂದಾದ್ಮೇಲೆ ಮನೆಗೆ ನಾನು ಹೋಗ್ಬಿಡ್ತೀನಿ. ನೀನು ಇಲ್ಲೇ ಇರು, ನೀ ಮ್ಯಾನೇಜ್ ಮಾಡು. ಎಲ್ಲೋಗೇನಂದ್ರೆ ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಹಂಗೆ ಮಾಡೋಣ, ಆಯ್ತಾ? ಅಯ್ಯೋ, ರಿಸ್ಕ್ ತಗೊಳಕ್ ಬ್ಯಾಡ್ರಿ, ನೀವು ಹೋಗ್ರಿ, ನಾ ಹುಡುಕ್ತೀನಿ. ಹಂಗೇನದಿದ್ರೆ ನಾ ಯಾರ್ದ್ರ ಫೋನ್ ಮಾಡ್ತೀನಿ. ನೀವು ಹೋಗಿ ನೋಡಿ ಬಂದ್ಬಿಡ್ರಲ್ಲ, ಗೊತ್ತಾಗ್ಬಿಡ್ತೈತಿ ರೀ. ನಿಮ್ಮ ಕೈ ಮುಗಿದು ಕಾಲಿಗೆ ಬೀಳ್ತೀನಿ ರೀ. ಆ ದೇವ್ರ ಮೇಲೆ ಆಣೆ ಇಡಕತ್ತೀನಿ. ಹೋಗ್ರಿ. ನನ್ನ ಮಗಳು ತೊಂದರೆಗದಾರ, ನಿಜವಾಗ್ಲೂ ತೊಂದರೆಗದಲ್ರಿ, ಹೋಗ್ರಿ. ಸರಿ, ಆಯಿತು, ಒಂದು ನಿಮಿಷ, ಏನಾರ ಒಂದು ವ್ಯವಸ್ಥೆ ಮಾಡ್ತೀನಿ ಆಯ್ತಾ? ಆಯಿತು, ನೀನು ಇಲ್ಲೇ ಮ್ಯಾನೇಜ್ ಮಾಡ್ತಿರು, ನಾ ಪಟ್ಟಂತ ಮನೆಗೆ ಹೋಗಿ ನೋಡ್ಕೊಂಬರ್ತೀನಿ, ಆತಾ? ಹಾಂ, ಸರಿ, ಹೋಗ್ರಿ. ಅಯ್ಯೋ, ಶಾರದಾ ಅವನು ಫೋನ್ ಮಾಡಕತ್ತಾಳ. ಹೌದಾ? ಎದಕ್ಕೆ ಎತ್ತಿಲ್ಲೋ ಏನೋ ಇಬ್ರು. ಈಗ ಸ್ವಲ್ಪ ಜೀವ ಬಂದಂಗಾಯ್ತು. ಕೇಳ್ರಿ, ಏನಂತಾರ ಅತ್ತಿಯರು? ಹಲೋ, ಅವ್ವ. ಸೋಮನಾಥ, ಎಲ್ಲದಿರಿ ಅಪ್ಪ ಸೋಮನಾಥ. ಅವ್ವ, ಏನಾಯ್ತು? ಇದಕ್ಕೆ ಹಂಗೆ ಮಾತಾಡಕತ್ತೀವಿ? ಆರಾಮದ ಇಲ್ಲ? ಶ್ವೇತಾ ಇಲ್ಲದಳ? ಶ್ವೇತಾ, ಏನಾತ್ರಿ? ಏನಾಗಿದೆ ಅತ್ತಿಯರಿಗೆ? ಶ್ವೇತಾ ಇಲ್ಲದಳ ಕೇಳ್ರಿ. ಯಾರೋ ಒಬ್ಬ ದಾಂಡಿಗೆ ಬಂದು ನನ್ನ ತಲೆಗೆ ಹೊಡೆದು ಬಿಟ್ಟನ. ಭಾಳ ರಕ್ತ ಹೊಂಟೈತಿ ಸೋಮಣ್ಣ. ಲಘು ಬಾಯಪ್ಪ, ಲಘು ಬಾ. ರೂಮ್ನಾಗಿದ್ಲು ಶ್ವೇತಾ, ರೂಮ್ನಾಗಿದ್ಲ. ಆಕೆ ಚೀರಕತ್ತಿದ್ಲ. ನಂಗೆ ಪ್ರಜ್ಞೆ ಇದ್ದಿದ್ದಿಲ್ಲಪ್ಪ. ಈ ಪ್ರಜ್ಞೆ ಬಂದೈತಿ, ಏಟತ್ತಾತಿ ನನಗೇನು ಗೊತ್ತಿಲ್ಲ. ಭಾಳ ರಕ್ತ ಹೊಂಟೈತ್ಲ ಸೋಮ. ಲಘು ಬಾ, ಸೋಮಣ್ಣ, ಲಘು ಬಾ. ವಾ, ಏನು ಹೇಳಕತ್ತಿ ನೀನು? ಶ್ವೇತಾ ಇಲ್ಲದಳ? ಆತು, ನಾವು ಬಂದ್ವಿ, ನಾನು ಶಾರದಾ ಬಂದ್ವಿ. ಅಯ್ಯೋ, ನಾ ಹೇಳ್ದೆ.
ನಡೀರಿ ಮಾತಾಡ್ಕೊಂತ ನಡೀರಿ. ಶ್ವೇತಾಗ ಏನಾಗಿರೋದು ನಿಜ ರೀ. ನನ್ನ ಮಗಳು ಏನಾರ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಬದುಕಲ್ಲ. ನಡ್ರಿ ಮೊದಲು ನಡೀರಿ, ಕಾರ್ ತೆಗಿ ನಡೀರಿ. ಆಯ್ತು ಹೋಗೋಣ. ಅಮ್ಮ ಅವ್ವ ಬರಕತ್ತೀವಿ, ನಾವು ಬಂದೀವಿ ನೋಡು, ಬರ್ತೀವಿ, ಏನೂ ಆಗಲ್ಲ, ಹೆದರ್ಬೇಡ, ಧೈರ್ಯವಾಗಿರು. ಅವ್ವ ಆದ್ರ ಹೋಗಿ ನೋಡು, ರೂಮ್ಗೆ ಹೋಗಿ ನೋಡು ಏನು ಮಾಡತ್ತ ಶ್ವೇತಾ, ನೋಡು. ಆಗವಲ್ಲ, ನಂಗೆ ಆಗವಲ್ಲ. ನಾ ಬದುಕ್ತೀನಿ ಇಲ್ಲ ನಂಗೆ ಗೊತ್ತಿಲ್ಲಲ್ಲ ಯಪ್ಪ. ನಾನು ಸಾಯ್ತೀನಿಲ್ಲ ಸೋಮನಾಥ. ನಂಗೆ ರೂಮ್ವರೆಗೂ ಹೋಗಿ ಮ್ಯಾಗ ಹತ್ತಿ ನೋಡೋದು ಆಗಲ್ಲ.